ಏನಮ್ಮ ನೀನು ಆಗ್ಲೇ ಅಮೂಲ್ಯ ಅವಳ ಬಾಯ್ ಫ್ರೆಂಡ್ ಜೊತೆ ಇದ್ದಾಗ ವಿಡಿಯೋ ಮಾಡ್ತೀನಿ ಅಂದ್ರೆ ಬೇಡ ಅಂದ್ಬಿಟ್ಟೆ. ಈಗ ನೋಡು ಮನೇಲಿ ಎಂತ ಸೀನ್ ನಡೀತಾ ಇತ್ತು ಗೊತ್ತಾ? ನೋಡು ಜ್ಯೋತಿ, ಆ ಅಮೂಲ್ಯ ನೀನ್ ಇವತ್ತೇನಾದ್ರೂ ಸಿಗಾಕ್ಸಿದ್ರೆ ಬಾವ ಅವಳನ್ನ ಚೆನ್ನಾಗಿ ಹೊಡೆದಿ ಕಾಲೇಜ್ ಬಿಡ್ಸಿರೋರು. 1 ವಾರದಲ್ಲೇ ಒಳ್ಳೆ ಸಂಬಂಧ ನೋಡಿ ಅವಳನ್ನ ಮದ್ವೆ ಮಾಡಿ ಕಳ್ಸಿರೋರು. ನೆಕ್ಸ್ಟ್ ನನ್ ಗಂಡ ಕೇಶವ, ಮಹಾನ್ ಧೈರ್ಯ, ತುಂಬಾ ಬುದ್ಧಿವಂತ ಹಾಗಂತ ಅನ್ಕೊಂಡಿದ್ದೆ. ದೊಡ್ಡ ಪುಕ್ಲ, ಒಂಥರ ಜಾಣ ಪೆದ್ದು. ಸಾರಿ ಯಜಮಾನ್ರೆ, ಸಾರಿ. ಏನ್ ಹೇಳ್ತಿದ್ಯಾ ಮೀನಾ ನೀನು? ನನಗ್ ಭಯನಾ? ಭಯ ಅನ್ನೋ ಪದ ನನ್ ಡಿಕ್ಷನರಿಲೇ ಇಲ್ಲ. ನಾನ್ ಯಾರು ಹೇಳು? ಇಡೀ ದೊಡ್ಡಬಳ್ಳಾಪುರಕ್ಕೆ ಗಟ್ಟಿ ಗುಂಗೆ ಗಂಡ್ಸು. ಪರಿಚಯ ಮಾಡಿಸ್ತೀನಿ, ಪರಿಚಯ ಮಾಡಿಸ್ತೀನಿ. ನೆಕ್ಸ್ಟ್ ನನ್ ಮೈದ್ನ ವಲ್ಲಭ, ಹೆಸರಿಗೆ ತಕ್ಕನಾಗೆ ಸಕಲಕಲ ವಲ್ಲಭ. ಹೌದು, ಇವತ್ ನಾನು ಈ ಮನೆಗೆ ಸೊಸೆ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಈ ವಲ್ಲಭ. ಏಯ್ ಕುಳ್ಳಿ ತಂದು ಎಷ್ಟ ಮಾತಾಡ್ತೀಯ ನೀನು? ಬನ್ನೂರ್ ಕುರಿ, ನೀನೇನಾದ್ರೂ ಮಾರಿ ಹಬ್ಬಕ್ ಕೊಟ್ರೆ ಕಚ್ಚಕ್ ಕಚ್ಚಕ್ ಅಂತ ಕಡ್ದು ಇಡೀ ದೊಡ್ಡಬಳ್ಳಾಪುರ್ಗೆ ಊಟ ಹಾಕ್ಸ್ಬಿಡ್ತಾರೆ. ಅಲ್ಲ, ಎಲೆಕ್ಷನ್ ಅಲ್ಲಿ ಸೋತು ನಿಮ್ಗೆ ಇಷ್ಟೊಂದು ಗಾಂಚಲಿ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವ್ ಇಷ್ಟೊಂದ್ ಚೆನ್ನಾಗಿ ಮಿಮಿಕ್ರಿ ಮಾಡ್ತೀರ ಅಂತ ಗೊತ್ತಿದ್ರೆ ಆ ಎದುರು ಮನೆ ಗುಳ್ಳಿಗೆ ನನ್ ಬೈದು ಬೈದು ಎಲ್ಲ ಸುಸ್ತಾದಾಗೆಲ್ಲ ನಿಮ್ ಮನೆ ಕರೀತಾ ಇದ್ದೆ. ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ ರಕ್ಷಾ. ನಮ್ ಮನೇಲಿ ಎಲ್ರಿಗಿಂತ ಚಿಕ್ಕವಳು, ನಮ್ ಎಲ್ರು ಮುದ್ದು ಈ ಫ್ಯೂಚರ್ ಕಲೆಕ್ಟರ್. ನಿಮ್ಮೆಲ್ರಿಗೂ ಗೊತ್ತಾ, ನಾನ್ ಮೊದಲೇ ಸಲ ಈ ಮನೆಗ್ ಬಂದಾಗ ನನ್ನ ಹತ್ರ ಯಾರು ಮಾತಾಡ್ತಿರ್ಲಿಲ್ಲ. ನಾನು ರಕ್ಷಾ ಒಟ್ಟಿಗೆ ಒಂದೇ ರೂಮಲ್ಲಿ ಮಲ್ಗಕ್ ಹೋಗಿದ್ವಿ. ಆಗ ಇವಳು ಕಳ್ಳಿ ತರ ಬಂದು ನನ್ನ ಹತ್ರ ಮುದ್ದಾಗ ಮಾತಾಡಿದ್ಲು. ಅಯ್ಯೋ ಅದ್ಕೆ ಬೇಡ ಅತ್ಗೆ. ಅಷ್ಟೇ ಅಲ್ಲ, ಅವತ್ತು ಮನೇಲಿ ಎಲ್ರು ಮಲ್ಗಿರ್ಬೇಕಾದ್ರೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನನಗೆ ಊಟ ತಗೊಂಬಂದ್ ಕೊಟ್ಲು. ಅನ್ನದಾತು ಸುಖಿ ಭವ. ಓಹೋ, ಹಾಗಾದ್ರೆ ಅವತ್ ರಾತ್ರಿ ಊಟ ಹಾಕೊಟ್ಟಿರೋದು ತಾವು? ಸಾರಿ ಅಮ್ಮ, ಅದಕ್ಕೆ ಹುಗ್ಲಿನೇ ಹಾಕೊಟ್ಬಿಟ್ರಲ್ಲ ಅದಕ್ಕೆ. ಹೋಗ್ಲಿ ಬಿಡೆ, ಆದ್ರೂ ನೀನು ಒಳ್ಳೆ ಕೆಲಸ ಮಾಡಿದ್ಯಾ. ಯಾಕೇಳು, ನೀನ್ ಯಾರ ಮಗಳು? ಈ ಗಿರ್ಜನ್ ಮಗಳಲ್ವಾ, ಅದಕ್ಕೆ. ಇದೇನದ್ಕೆ ನಿಮ್ಮನೆ ನಾನೇ ಕಮ್ಮಿ ಮಾತಾಡೋದು ಅಂದ್ರೆ ನೀವ್ ನನಗಿನ್ನ ಕಮ್ಮಿ ಮಾತಾಡೋದಾ? ಸಾರಿ ಅದ್ಗೆ, ಆಗ್ಲೇ ನಾವೆಲ್ರೂ ಊಟಕ್ಕೆ ಕೂತಿದ್ದಾಗ ನೀವು ಹಾಗೆ ಸುಮ್ಮನೆ ನಿಂತಿದ್ರಿ. ನಿಮ್ಮನ್ನ ಊಟಕ್ಕೆ ಕರೆಯೋಣ ಅಂದ್ರೆ ಎಲ್ಲಿ ಅಪ್ಪ ಬೈದ್ ಬಿಡ್ತಾರೋ ಅಂತ ಸುಮ್ಮನೆ ಆಗೋದು. ಇರಿ, ನಾನ್ ನಿಮ್ಗೆ ಊಟ ತರ್ತೀನಿ. ನಾನ್ ಯಾರು ಹೇಳಿ? ರಕ್ಷಾ, ದ ಗ್ರೇಟ್ ರಕ್ಷಾ. ನೋಡ್ತಾ ಇರಿ ಅದ್ಗೆ, ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಊಟ ತಗೊಂಡ್ ಬರ್ತೀನಿ. ನಿಮ್ಮೆಲ್ರ ಆಸೆ ಅಂತೆ ಎಲ್ರದ್ದು ಮಿಮಿಕ್ರಿ ಮಾಡಿದೀನಿ. ನಿಮಗೆ ಖುಷಿನಾ, ಸಂತೋಷನಾ? ಆದ್ರೆ ಒಬ್ರನ್ನ ಬಿಟ್ಬಿಟ್ಟಿದ್ದೀರಲ್ಲ. ಅಪ್ಪ ಅಪ್ಪನ ತರ ಮಾಡ್ಲೇ ಇಲ್ಲ ನೀವು. ಹೌದು, ಅದಕ್ಕೆ ಫಾದರ್ ಆಫ್ ದ ಫ್ಯಾಮಿಲಿನೇ ಮಿಮಿಕ್ರಿ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಬೇಡಪ್ಪ, ಮಾವಂತರೆಲ್ಲ ನಂಗೆ ಮಾತಾಡಕ್ ಬರೋದಿಲ್ಲ. ಓಹೋ, ಮನೇಲಿ ಎಲ್ರದ್ದು ಮಿಮಿಕ್ರಿ ಮಾಡಿದ್ಯಾ, ಅಪ್ಪನ್ ಮಾಡಕ್ ಬರಲ್ಲ ಅಂದ್ರೆ ನಾವು ನಂಬೇಕು. ಹೌದು ಮೀನಾ, ನನ್ ಗಂಡನ್ ತರ ನೀನ್ ಹೇಗ್ ಮಿಮಿಕ್ರಿ ಮಾಡ್ತೀಯ ಅಂತ ನೋಡ್ಲೇಬೇಕು. ಮಾಡು ಮೀನಾ. ಮಾಡ್ಬೇಕು ಮಾಡ್ಬೇಕು ಮಾಡ್ಲೇಬೇಕು, ಮಾಡು. ಎಸ್, ಸರಿ, ಮೊದ್ಲು ಮಾವನ್ ಬಗ್ಗೆ ಮಾತಾಡ್ಬಿಡ್ತೀನಿ. ನನ್ ಮಾವನ್ನ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಕೋಪಿಷ್ಟ, ದುರಹಂಕಾರಿ ಅಂತ. ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅವ್ರು ಏನು ಅಂತ. ಅವ್ರ ಮಾತಷ್ಟೇ ಹೊರಟು
ಅವ್ರ ಮನ್ಸು ತುಂಬಾ ಒಳ್ಳೇದು. ಅಷ್ಟಕ್ಕೂ ಈ ಮನೆಯವ್ರಿಗೆಲ್ಲ ಇಷ್ಟು ಒಳ್ಳೆ ಮನ್ಸು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ಬೇಕಾದ್ರೆ ಗೊತ್ತಾಯ್ತು, ಆ ಮನ್ಸಿಗೆ ಒಳ್ಳೆತನ ತುಂಬಿರೋದೆ ಮಾವ ಅಂತ. ತೋಟ ಸಮೃದ್ಧಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಬರೀ ಮಳೆ ಬೆಳೆ ಇದ್ರೆ ಸಾಕಾಗಲ್ಲ, ಅದಕ್ಕೆ ಸುತ್ತ ಬೇಲಿ ಹಾಕಿರ್ಬೇಕು. ಹಾಗೆ ಈ ಮನೆಯವ್ರ ಸಂತೋಷಕ್ಕೆ ಮುಳ್ಳಿನ ಬೇಲಿ ತರ ನಿಂತಿರೋದು ನಮ್ಮ ಮಾವ. ಗಿರ್ಜಾ, ಏನ್ ಮಾಡ್ತಾ ಇದ್ಯಾ? ಮಕ್ಕಳೆಲ್ಲ ಎಲ್ಲಿ? ಗಿರ್ಜಾ, ನಿನ್ಗೆ ಒಂದೊತ್ತಿನ ಅಡ್ಗೆ ಮಾಡೋದ್ ಕಷ್ಟ ಅಂದ್ರೆ ಹೇಳ್ಬಿಡು. ನನ್ನ ಅಡ್ಗೆನ ನಾನೇ ಬೇಯಿಸ್ಕೊತೀನಿ. ಏ ವಲ್ಲಭ, ರಕ್ಷಾ, ಓದ್ಕೊಳ್ಳಿ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ಏನು ಯೋಗಾಸನನ? ಏನ್ ಯೋಗಾಸನ ಇದು? ನನ್ನ ಹತ್ರ ಕತೆ ಎಲ್ಲ ಹೇಳದ್ ಬೇಡ. ಗೊರ್ಕೆ ಸೌಂಡ್ ಕೇಳಿಸ್ತು ನನಗೆ. ಯಾರಾದ್ರೂ ವಲ್ಲಭ ರಕ್ಷಾ ಓದಿಗೆ ತೊಂದ್ರೆ ಕೊಟ್ರೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ. ರೀ, ಅದು ವೀಣಾ ನಮ್ಮೆಲ್ಲರ ತರ ಎಷ್ಟ್ ಚೆನ್ನಾಗಿ ಮಿಮಿಕ್ರಿ ಮಾಡ್ತಿದ್ಲು ಗೊತ್ತಾ? ನೀವು ಬನ್ರಿ. ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಇದು? ಏನಾಯ್ತಪ್ಪ? ಮಾವ, ಮಾವ ಒಂದ್ ನಿಮಿಷ. ನನಗ್ ಗೊತ್ತು ಮಾವ, ನಿಮ್ಗೆ ನನ್ನ ಹತ್ರ ಮಾತು ಕೇಳಕ್ ಇಷ್ಟ ಇಲ್ಲ ಅಂತ. ಬಹುಶಃ ನಿಮ್ ಹತ್ರ ನಾನು ಮಾತಾಡೋದು ಇದೇ ಕೊನೆ ಸಲ ಅನ್ಸುತ್ತೆ. ಪ್ಲೀಸ್ ನನ್ ಮಾತು ಕೇಳಿಸ್ಕೊಳ್ಳಿ ಮಾವ. ಮಾವ, ನನ್ಗೆ ಅರ್ಥ ಆಗುತ್ತೆ ಮಾವ, ಇವತ್ತು ಮನೇಲಿ ನಡೆದಿರೋ ಘಟನೆಯಿಂದ ನಿಮಗ್ ನೋವಾಗಿದೆ ಅಂತ. ನಿಮಗ್ ಬೇಜಾರಾಗಿದ್ರೆ 2 ಮಾತು ಬೈಬೋದಿತ್ತು, ಕೋಪ ಬಂದಿದ್ರೆ 2 ಹೇಟ್ ಹೊಡಿಬೋದಿತ್ತು. ಆದ್ರೆ ಈ ರೀತಿ ಮಾತ್ ಬಿಟ್ರೆ ಹೇಗೆ ಮಾವ? ಕೇಶವನ್ನ ಮದ್ವೆ ಆಗೋಕ್ಕೂ ಮುಂಚೆ ರಸ್ತೆಲಿ 2 ಸಲ ಸಿಕ್ಕಿ ನಿಮ್ ಜೊತೆ ಜಗಳ ಆಡಿದೀನಿ. ಕೇಶವ ನಾನು ಮನೆ ಬಿಟ್ಟು ಓಡೋಗಿ ಮದ್ವೆ ಆಗಿ ಬಂದಾಗ್ಲೂ ಈ ಮನೆ ಒಳಗೆ ನಮ್ಮಿಬ್ರನ್ನು ಸೇರ್ಸ್ಕೊಂಡಿದ್ದೀರಾ. ಅಷ್ಟು ದೊಡ್ಡ ಮನ್ಸು ನಿಮ್ದು. ಇಷ್ಟಿರುವಾಗ ಯಾಕೆ ಮಾವ ಮನೆಯವ್ರಿಗೆ ಇಷ್ಟು ನೋವು ಕೊಡ್ತಾ ಇದ್ದೀರಾ? ಹಾಗಂತ ಇದರಿಂದ ನಿಮಗ್ ನೋವಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇವತ್ ಈ ಮನೇಲಿ ಏನ್ ನಡೀತೋ ಅದ್ರಲ್ಲಿ ನಿಮ್ ಮನೆಯವ್ರ ತಪ್ಪಿಲ್ಲ ಮಾವ. ನಿಮ್ಮನ್ನ ಮಿಮಿಕ್ರಿ ಮಾಡಕ್ ಹೋಗಿ ನಿಮ್ ಮನ್ಸಿಗೆ ನೋವು ಮಾಡಿರೋದು ನಾನು. ನನ್ ಮೇಲಿರೋ ಸಿಟ್ಟಿಗೆ ಅವರಿಗೆಲ್ಲ ಶಿಕ್ಷೆ ಕೊಡ್ಬೇಡಿ ಮಾವ. ನೀವ್ ನನಗ್ ಕ್ಷಮಿಸಿಲ್ಲ ಅಂದ್ರು, ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರು ನಾನ್ ಸಹಿಸ್ಕೋತೀನಿ. ಆದ್ರೆ ನಮ್ಮನೆಯವ್ರಿಗೆ ಆ ಶಕ್ತಿ ಇಲ್ಲ ಮಾವ. ನೀವ್ ಮಾತಾಡ್ತಿಲ್ಲ ಅಂತ ಎಷ್ಟು ನೋವಲ್ಲಿದ್ದಾರೆ ಗೊತ್ತಾ? ಅಷ್ಟಕ್ಕೂ ನಾನ್ ಈ ಮನೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ಮಾವ, ತಾನು ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನನಗೆ 4 ಏಟು ಹೊಡೆದು ಕಳ್ಸಿ ಮಾವ, ನನಗೆ ಬೇಜಾರಿಲ್ಲ. ಆದ್ರೆ ಈ ಮನೆಯವ್ರ ಹತ್ರ ನೀವು ಮಾತಾಡ್ಲೇಬೇಕು, ಅವ್ರನ್ನ ಕ್ಷಮಿಸ್ಲೇಬೇಕು. ಪ್ಲೀಸ್ ಮಾವ. ನಾನ್ ನಿಮ್ಮನ್ನ ಮಿಮಿಕ್ರಿ ಮಾಡ್ಬೇಕಾದ್ರೆ ಮನೆಯವರೆಲ್ಲ ನಿಮ್ಮನ್ನ ನೋಡ್ಕೊಂಡು ನಕ್ಕಿದ್ರು ಅಂತ ತಾನೇ ನೀವ್ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋದು. ಕಲ್ಮಶ ಇಲ್ದಿರೋ ಮನ್ಸಿಂದ ನಗೋದಕ್ಕೂ
ಹಾಡ್ಕೊಂಡ್ ನಗೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಮಾವ? ಯಾಕೆ ಮಾವ ನಿಮ್ಗೆ ಅರ್ಥ ಇಲ್ಲ? ಒಂದ್ ಹೇಳ್ತೀನಿ ಮಾವ, ಈ ನಂದ ಗೋಕುಲ ಕಟ್ಟಿರೋದು ನೀವು. ಇಲ್ಲಿರೋ ಮನ್ಸುಗಳಿಗೆ ನಿಮ್ ಮನ್ಸೇನು ಅಂತ ಚೆನ್ನಾಗ್ ಗೊತ್ತು. ನಿಮಗ್ ಏನ್ ಮಾಡಿದ್ರೆ ಇಷ್ಟ ಆಗುತ್ತೆ, ಏನ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋ ಈ ಮನ್ಸುಗಳಿಗೆ ನೋವು ಕೊಡ್ಬೇಡಿ ಮಾವ. ಏನಮ್ಮ ನೀನು ಆಗ್ಲೇ ಅಮೂಲ್ಯ ಅವಳ ಬಾಯ್ ಫ್ರೆಂಡ್ ಜೊತೆ ಇದ್ದಾಗ ವಿಡಿಯೋ ಮಾಡ್ತೀನಿ ಅಂದ್ರೆ ಬೇಡ ಅಂದ್ಬಿಟ್ಟೆ. ಈಗ ನೋಡು ಮನೇಲಿ ಎಂತ ಸೀನ್ ನಡೀತಾ ಇತ್ತು ಗೊತ್ತಾ? ನೋಡು ಜ್ಯೋತಿ, ಆ ಅಮೂಲ್ಯ ನೀನ್ ಇವತ್ತೇನಾದ್ರೂ ಸಿಗಾಕ್ಸಿದ್ರೆ ಬಾವ ಅವಳನ್ನ ಚೆನ್ನಾಗಿ ಹೊಡೆದಿ ಕಾಲೇಜ್ ಬಿಡ್ಸಿರೋರು. ಒಂದು ವಾರದಲ್ಲೇ ಒಳ್ಳೆ ಸಂಬಂಧ ನೋಡಿ ಅವಳನ್ನ ಮದ್ವೆ ಮಾಡಿ ಕಳ್ಸಿರೋರು. ಆ ಅಮೂಲ್ಯ ಹೆಚ್ಚು ಅಂದ್ರೆ 1 ತಿಂಗಳು ಆ ಬಾಯ್ ಫ್ರೆಂಡ್ ನೆನ್ಪಲ್ಲಿ ಹತ್ತಿರೋಳು. ಆಮೇಲೆ ಗಂಡನ್ ಪಾದನೆ ಗತಿ ಅಂತ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಆರಾಮಾಗಿ ಇದ್ಬಿಡೋಳು. ನಮ್ಮನೇಲಿ ಆ ಅಮ್ಮನ ಬಂಗಾರ ಅಂತ ಮೆರ್ಸಿರೋರು. ಆಮೇಲೆ ಅವಳ ಲೈಫ್ ಸೆಟ್ಲ್ ಆಗಿ ಹೋಗ್ತಿತ್ತಲ್ವಾ? ಅಂದ್ರೆ ನಿಮ್ ಪ್ಲಾನ್ ಏನು? ನಾವೀಗ ಸುಮ್ನೆ ಇದ್ಬಿಡೋಣ. ಅವಳು ಅವಳ ಪಾಡಿಗೆ ಅವಳ ಬಾಯ್ ಫ್ರೆಂಡ್ ಜೊತೆ ಹೊರಟೆ ಹೊಡ್ಕೊಂಡು ಲವ್ ಮಾಡ್ಕೊಂಡು ಇರ್ಲಿ. ಮನೆಯವರೆಲ್ಲ ಅಮೂಲ್ಯಗೆ ದೊಡ್ಡ ದೊಡ್ಡ ಸಂಬಂಧ ನೋಡಿ ಮದ್ವೆ ತಯಾರಿ ಮಾಡ್ತಾ ಇರ್ಲಿ. ಒಂದಿನ ಅವಳ ಲವ್ ಸ್ಟೋರಿ ಆಚೆಗೆ ಬಂದಾಗ ಕಾಲ ಮೀರೋಗಿರ್ಬೇಕು. ಮಗಳು ಮಗಳು ಅಂತ ಕುಣಿತಿರೋ ನಮ್ ಬಾವನ್ ಮರ್ಯಾದೆ ಬೀದಿ ಪಾಲಾಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೂಲ್ಯ ಆ ಹುಡುಗನ್ನೇ ಮದ್ವೆ ಆಗ್ಬೇಕು. ನನಗನ್ಸೋ ಹಾಗೆ ಆ ಹುಡುಗ ಒಳ್ಳೆ ಮನೆ ತಂದವನು ಅಲ್ಲ, ಶ್ರೀಮಂತನೂ ಅಲ್ಲ. ಅದಕ್ಕೆ ಆ ಅಮೂಲ್ಯ ಅವನನ್ನೇ ಮದ್ವೆ ಆಗ್ಬೇಕು. ಅಲ್ಲಿಗೆ ಅಮೂಲ್ಯ ಓಡೋದೊಳ್ ಲಿಸ್ಟ್ ಅಲ್ಲಿ 2ನೇ ಒಳಗ್ ಸೇರ್ಕೋತಾಳೆ. ಇನ್ಯಾವತ್ತೂ ಅವಳಿಗೆ ಈ ಮನೆಯವರಿಂದ ಕ್ಷಮೆ ಅನ್ನೋದು ಸಿಗೋದಿಲ್ಲ. ಆಮೇಲೆ ಏನಿದ್ರು ನಮ್ಮನೆಗೆ ನೀನೇ ರಾಣಿ. ವಾ ವಾ ವಾ, ಸೂಪರ್ ಅಮ್ಮ. ನಂಗೆ ಇದೆಲ್ಲ ಹೊಲ್ದೇ ಇರ್ಲಿಲ್ಲ. ಇದೇ ತರ ಆದ್ರೆ ಸೂಪರ್ ಆಗಿರುತ್ತೆ. ಈ ಇಂದ್ರ ಕೈ ಹಾಕಿರೋ ಕೆಲ್ಸ ಆಗೇ ಆಗತ್ತೆ.